ಈಗಾಗಲೇ ನಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಮೇ ತಿಂಗಳಿನಲ್ಲಿ 24 ಮೇ ರಾತ್ರಿ ಕೆನರಾ ಬ್ಯಾಂಕ್ ಮಂದಗುಡಿನಲ್ಲಿ ಒಂದು ದೊಡ್ಡ ಕಳ್ಳತನ ಪ್ರಕರಣ ದಾಖಲಾಗಿತ್ತು. ಈ ಕೇಸ್ನಲ್ಲಿ ಸರಿಸುಮಾರವಾಗಿ 58 kg ಬಂಗಾರದ ಜ್ಯುವೆಲ್ರಿ ಕಳ್ಳತನಾಗಿದೆ ಅಂತ ಕಂಪ್ಲೇಂಟ್ ಆಧಾರದ ಮೇರೆಗೆ ಮಂದಗುಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಈಗಾಗಲೇ 25/6/2025 SP ಅವರಾದ ಲಕ್ಷ್ಮಣ್ ಅವರು ತಮ್ಮೆಲ್ಲರಿಗೆ 3 ಜನ ಆರೋಪಿ ದಸ್ತಗಿರಿ ಮಾಡಿ ಮತ್ತೆ ಸುಮಾರು 10.5 ಕೋಟಿ ಅಬರ್ತ್ ಪ್ರಾಪರ್ಟಿ ರಿಕವರಿ ಮಾಡಿದ್ದು ಅಂತ ಒಂದು ಪ್ರೆಸ್ ಸುದ್ದಿನಲ್ಲಿ ಹೇಳಿದ್ದು ಇರುತ್ತದೆ. ಲಾಸ್ಟ್ 15 ದಿವಸದಲ್ಲಿ ಇದೇ ತನಿಖೆ ಮುಂದುವರೆಸಿಕೊಂಡು ನಮ್ಮ ಈ 8 ವಿವಿಧ ತಂಡದ ಕಾರ್ಯಾಚರಣೆಯಲ್ಲಿ ಇನ್ನೂ ಅಡಿಷನಲ್ ಆಗಿ 12 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ. ಈ 12 ಜನ ಆರೋಪಿ ಪೈಕಿ ಇದರಲ್ಲಿ ಕೆಲವು ಜನ ರೈಲ್ವೆ ಕಾರ್ಯಾಲಯನ ಅಧಿಕಾರಿ ಇರ್ತಾರೆ. ಬಾಲರಾಜ್, ಬಾಬುರಾವ್ ಮತ್ತು ಸೋಲೋಮನ್ ಇವರು 3 ಜನ ರೈಲ್ವೆ ವಿಭಾಗದಲ್ಲಿ ಕರ್ಮಚಾರಿ ಇದ್ದಾರೆ. ಇವರು ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಂದು ಟ್ರಕ್ನ ಸಹ ಈ ಕೃತ್ಯಕ್ಕೆ ಬಳಸ್ಕೊಳ್ಳಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ. ಇನ್ನೊಂದು ಇದರಲ್ಲಿ 12 ಜನ ಪೈಕಿ ಇರಲಿ ಮೊಹಮ್ಮದ್ ಆಸಿಫ್ ಅಂತ ಒಬ್ಬ ಈ ಬ್ಯಾಂಕ್ನ ಟ್ರೆಜರಿನ ಲಾಕ್ ಕೀನ ಡುಪ್ಲಿಕೇಶನ್ ಮಾಡಿಕೊಂಡು ಕೊಟ್ಟಿದೆ. ಅದು ಸಹ ಈ ದಸ್ತಗಿರಿ ಟೀಮ್ನಲ್ಲಿ ಶಾಮೀಲಾಗಿದೆ. ಸೊ ಟೋಟಲ್ ಈಗ 15 ಜನ ಅರೆಸ್ಟ್ ಆಗಿದ್ದಾರೆ. ಫಸ್ಟ್ ಫೇಸ್ನಲ್ಲಿ 3 ಜನ ದಸ್ತಗಿರಿ ಆಗಿತ್ತು. ಈಗ ಇನ್ನೂ ಅಡಿಷನಲ್ ಆಗಿ 12 ಜನ ದಸ್ತಗಿರಿ ಆಗಿದ್ದಾರೆ. ವಿವರ ಈ ಪ್ರೆಸ್ ನೋಟ್ನಲ್ಲಿ ಬೋಲ್ಡ್ ಆಗಿದೆ. ಪ್ರಾಪರ್ಟಿ ರಿಕವರಿ ಪೈಕಿ ಹೋದ ಫಸ್ಟ್ ಪ್ರೆಸ್ ಮೀಟ್ನಲ್ಲಿ ಸುಮಾರು 10.75 ಕೋಟಿ ವರ್ಗದ ಪ್ರಾಪರ್ಟಿ ರಿಕವರಿ ಆಗಿತ್ತು. ಈಗ ಲಾಸ್ಟ್ 15 ದಿವಸದ ಕಾರ್ಯಾಚರಣೆಯಲ್ಲಿ ಮೆಲ್ಟೆಡ್ ಗೋಲ್ಡ್, ಬಂಗಾರದ ಜ್ಯುವೆಲ್ರಿ, ಕೃತ್ಯಕ್ಕೆ ಬಳಸಿದ ವೆಹಿಕಲ್ಗಳನ್ನು ಮತ್ತು ಕ್ಯಾಶ್ ಸೇರಿ ಸುಮಾರು 39.26 ಕೋಟಿ ವ್ಯಾಲ್ಯೂನ ಬೇರೆ ಬೇರೆ ಪ್ರಾಪರ್ಟಿ ರಿಕವರಿ ಆಗಿದೆ. ಸೊ ಇದಲ್ಲದೆ ಇದರಲ್ಲಿ ಇನ್ನೊಂದು ನೋಡಬೇಕಾದ ತಥ್ಯ ಏನಂದರೆ, ಸ್ಟಾರ್ಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಡುವಾಗ ಬ್ಯಾಂಕ್ ವತಿಯಿಂದ 58 kg ಸುಮಾರು ಬಂಗಾರದ ಜ್ಯುವೆಲ್ರಿ ಬಗ್ಗೆ ಕಂಪ್ಲೇಂಟ್ ಆಗಿತ್ತು ಮತ್ತು ಅವರು ಮರು ಅಧ್ಯಯನ ಅದನ್ನು ಮಾಡಿ ಗ್ರಾಸ್ ವೇಟ್ ಬದಲಾಗಿ ಈಗ ನೆಟ್ ವೇಟ್ ನೋಡಿದರೆ ಸುಮಾರು 40 kg 700 ಗ್ರಾಮ್ ನೆಟ್ ವೇಟ್ ತೂಕ ಗೋಲ್ಡ್ ಹೋಗಿದೆ ಅಂತ ನಮಗೆ ಅಪ್ಡೇಟ್ ಮಾಡಿದ್ದಾರೆ. ತನಿಖೆಯಲ್ಲಿ ಅದನ್ನು ಕೂಡ ಪಡಿಸಿದ್ದೀವಿ. ಈ ಪ್ರಕರಣ ನಮಗೆ ಯಾಕೆ ಚಾಲೆಂಜ್ ಒಂದು ಆಗಿತ್ತು, ಯಾಕೆಂದರೆ ನಿಮಗೆ ಎಲ್ಲರದು ಗೊತ್ತಿರೋ ಮಾಹಿತಿ ಪ್ರಕಾರ ಇವರು ಫೆಬ್ರವರಿ ತಿಂಗಳಿಂದ ಕೀನ ಡುಪ್ಲಿಕೇಶನ್ ಮಾಡಿ ಲಾಸ್ಟ್ 4 ತಿಂಗಳಿಂದ ಇವರು ಪ್ರಯತ್ನ ಮಾಡಿಕೊಂಡು ಒಂದು ಪ್ಲಾನಿಂಗ್ ಮಾಡಿ ಅಚ್ಚುಕಟ್ಟಾಗಿ ಒಂದು ಕಳ್ಳತನ ಪ್ರಕರಣ ಒಂದು ಎಸಗಿದ್ದಾರೆ. ಬಟ್ ನಮ್ಮ ತಂಡ 1 ತಿಂಗಳು ಒಳಗಡೆ ಈ ಕೇಸನ್ನು ಪತ್ತೆ ಮಾಡಿ ಆ 4 ತಿಂಗಳ ಪ್ಲಾನಿಂಗ್ಗೆ ಡಿಟೆಕ್ಟ್ ಮಾಡಿದ್ದಾರೆ. ಬಿಜಾಪುರ್ನಲ್ಲಿ ಸರಿಸುಮಾರು ಆಗಿ ಪ್ರತಿ ವರ್ಷ 7 ರಿಂದ 8 ಕೋಟಿ ವರ್ತನ ಪ್ರಾಪರ್ಟಿ ಕಳ್ಳತನದಲ್ಲಿ ಲಾಸ್ಟ್ ಆಗ್ತದೆ HPT ರಲ್ಲಿ. ಈ ಒಂದೇ ಪ್ರಕರಣದಲ್ಲಿ 53 ಕೋಟಿನ ಪ್ರಾಪರ್ಟಿ ಹೋಗಿದ ಮೇಲೆ ಈ ಕೇಸ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸಿಕೊಂಡು SP ಅವರಾದ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಮತ್ತೆ he was ably supported by both additional SP
ಶಂಕರ್ ಮಡಿಯಾರ್ ಅವರು ಈ ತಿಂಗಳು ಎಂಡ್ನಲ್ಲಿ ರಿಟೈರ್ಡ್ ಆಗ್ತಾ ಇರೋದು. ಈ ರಿಟೈರ್ಡ್ ಆಗುವಾಗ ಮುಂಚೆ ಅವರು ನಮಗೆ ಇದು ಒಂದು ತಮ್ಮ ಕಾರ್ಯಾಚರಣೆದು ಒಂದು ಕೊಡುಗೆ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ. ಮತ್ತೆ ಇನ್ನೊಬ್ಬರು ಎಡಿಷನಲ್ SP ಆದ ರಾಮನಗೌಡ ಹಟ್ಟಿ ಅವರು, ಇವರ ಮಾರ್ಗದರ್ಶನದಲ್ಲಿ 8 ವಿವಿಧ ತಂಡ ರಚನೆ ಮಾಡಲಾಗಿತ್ತು. ಇದರಲ್ಲಿ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು DSPಗಳಾದ ಸುನಿಲ್ ಕಾಂಬ್ಳೆ, ಪಲ್ಲದ ನಂದಗಾವಿ, CPI ರವಳಾದ ರಮೇಶ್ ಅವಜಿ, ಗುರುಶಾಂತ್ ಅಶೋಕ್ ಮತ್ತು PSI ಶ್ರೀಕಾಂತ್ ಅಶೋಕ್, ದೇವರಾಜ್, ಬಸವರಾಜ್, ರಾಕೇಶ್, ಸೋಮೇಶ್, ವಿನೋದ್ ದೊಡ್ಡಮನಿ, ವಿನೋದ್ ಪೂಜಾರಿ, ಶಿವಾನಂದ್ ಪಾಟೀಲ್, ಯತೀಶ್ ಮತ್ತು ಶ್ರೀಮತಿ ನಾಗರತ್ನ ಅವರು ಸೇರಿ ಸುಮಾರು 100 ಜನ ಸಿಬ್ಬಂದಿ ಹಗಲು ರಾತ್ರಿ ಕರ್ತವ್ಯ ಮಾಡಿ ಲಾಸ್ಟ್ 1.5 ತಿಂಗಳಿನಲ್ಲಿ ವಿಜಯಪುರನಲ್ಲಿ ಬೇರೆ ಯಾವುದೇ ಬಂದೋಬಸ್ತ್ ಇರಲಿ ಅದನ್ನು ನೋಡ್ತಾ ಅವ್ರ ಜೊತೆಗೆ ಈ ಕೇಸ್ ಸಹ ಪತ್ತೆ ಮಾಡಿ ಯಶಸ್ವಿಯಾಗಿದ್ದಾರೆ.